ನಮಸ್ಕಾರ, ನ್ಯೂಸ್ ಅಟ್ 10 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ವೀರಶೈವ ಲಿಂಗಾಯತರ ಹೊಸ ಬೇಡಿಕೆ 500 ಸ್ವಾಮೀಜಿಗಳು ಕೇಂದ್ರದ ಮೇಲೆ ಒಬಿಸಿ ಒತ್ತಡ. ಬಿಎಸ್ವೈ ಶಕ್ತಿ ಪ್ರದರ್ಶನಕ್ಕೆ ಮಠಾಧೀಶರ ಸಭೆಯೇ ವೇದಿಕೆ ಆಗುತ್ತಾ? 500 ಮಠಾಧೀಶರ ಸಭೆ. ಒಂದೇ ಕಾರ್ಯಕ್ರಮ 500 ಮಠಾಧೀಶರು ಸೇರ್ತಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡಕ್ಕೆ ಈ ರೀತಿಯಾಗಿ ಅವರು ಒಂದು ಸಭೆಯಲ್ಲಿ ಸೇರ್ತಾ ಇರುವಂಥದ್ದು. ವೀರಶೈವ ಲಿಂಗಾಯತ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೂ ಕೂಡ ಇದು ವೇದಿಕೆ ಆಗಿರುವಂಥದ್ದು. ಕೇಂದ್ರದ ಒಬಿಸಿಗೆ ಒಳಪಂಗಡಗಳನ್ನು ಸೇರಿಸಲಿಕ್ಕೆ ಆಗ್ರಹ ಮಾಡಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡಗಳನ್ನು ಕೂಡ ಸೇರಿಸಬೇಕು ಒಬಿಸಿ ಪಟ್ಟಿಗೆ ಅನ್ನೋದು ಆಗ್ರಹ. ರಾಷ್ಟ್ರೀಯ ವೀರಶೈವ ಲಿಂಗಾಯತ ಮಠಾಧೀಶರ ಒಕ್ಕೂಟ ಆಗ್ರಹ ಪಡಿಸಲಿದೆ. ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ 500 ಮಠಾಧೀಶರು ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸಭೆ ಆರಂಭವಾಗುತ್ತೆ. ಬೆಂಗಳೂರಿನ ವಿಜಯನಗರದ ಸುಜ್ಞಾನ ಮಂಟಪದಲ್ಲಿ ಈ ಒಂದು ಸಭೆ ನಡೀತಾ ಇರುವಂಥದ್ದು. ಕೆಲ ಹೊತ್ತಲ್ಲೇ ಶುರುವಾಗಲಿದೆ ಮಠಾಧೀಶರ ಸಭೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ BS ಪರಮಶಿವಯ್ಯ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೀತಾ ಇದೆ. 500 ಮಠಾಧೀಶರು ಸೇರಿ ಸಮುದಾಯದ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲಿದ್ದಾರೆ. ಇನ್ನೂ ಕೆಲವು ಪ್ರಮುಖ ಸ್ವಾಮೀಜಿಗಳು ಗೈರು ಹಾಜರಿ ಕೂಡ ಇದರಲ್ಲಿ ಇದೆ. ಪ್ರಮುಖವಾಗಿ ನಿಮಗೆ ತೋರಿಸ್ತಾ ಇದ್ದೀವಿ. ಸಭೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆ ಆಗಿದೆ. ಈಗ ಆಲ್ರೆಡಿ ಮಠಾಧೀಶರೆಲ್ಲರೂ ಕೂಡ ಆಗಮಿಸಿರುವಂಥದ್ದು. ಹಾಗೆ ಸೋಷಿಯಲ್ ಡಿಸ್ಟೆನ್ಸ್ನಲ್ಲಿ ಅಂದರೆ ಒಂದು ಚೇರ್ ಬಿಟ್ಟು ಇನ್ನೊಂದು ಚೇರ್ನಲ್ಲಿ ಅವರು ಆಸೀನರಾಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ವಿಭೂತಿಪುರ ಮಠದ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳನ್ನ ನಮ್ಮ ಪ್ರತಿನಿಧಿ ಸಂಜಯ್ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಇಂದು ಬೆಂಗಳೂರಿನಲ್ಲಿ ರಾಷ್ಟ್ರೀಯ ವೀರಶೈವ ಲಿಂಗಾಯತ ಮಠಾಧೀಶರ ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಈ ಕುರಿತಾಗಿ ಮಾತನಾಡಲು ವಿಭೂತಿಪುರದ ಸ್ವಾಮೀಜಿ ಅಂತ ಡಾಕ್ಟರ್ ಮಹಾಲಿಂಗ ಸ್ವಾಮೀಜಿಯವರು ನಮ್ಮ ಜೊತೆ ಇರ್ತಕ್ಕಂಥ ಸರ್, ಇಂದಿನ ಈ ಸಭೆಯ ಉದ್ದೇಶ ಏನು ಸರ್? ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಒಳಪಂಗಡಗಳಿದ್ದಾವೆ. ಈಗಾಗಲೇ ಈ ಒಳಪಂಗಡಗಳಲ್ಲಿ ಕೇವಲ 30 ಒಳಪಂಗಡಗಳು ಮಾತ್ರ ಸೆಂಟ್ರಲ್ OBC ಲಿಸ್ಟಲ್ಲಿದೆ. ಇನ್ನು ಉಳಿದಂಥ 70ಕ್ಕೂ ಹೆಚ್ಚು ಒಳಪಂಗಡಗಳು ಇನ್ನೂ ಸೆಂಟ್ರಲ್ OBC ಲಿಸ್ಟಲ್ಲಿ ಸೇರಿಲ್ಲ. ಹಾಗಾಗಿ ನಮ್ಮ ಇವತ್ತಿನ ಸಭೆಯ ಉದ್ದೇಶ ಏನಂತ ಹೇಳಿದರೆ, ಇನ್ನು ಉಳಿದಂತಹ ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡಗಳ ಹೆಸರುಗಳನ್ನು ಸೆಂಟ್ರಲ್ OBC ಲಿಸ್ಟಲ್ಲಿ ಸೇರಿಸುವ ಹಾಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ BS ಯಡಿಯೂರಪ್ಪನವರಿಗೆ ಸುಮಾರು 500 ಜನ ಮಠಾಧೀಶರು ಮತ್ತು ಜೊತೆಗೆ ಹೊಸಪೇಟೆ ಜಗದ್ಗುರುಗಳು, ಶ್ರೀಶೈಲ ಪೀಠದ ಜಗದ್ಗುರುಗಳು, ಉಜ್ಜಯಿನಿ ಪೀಠದ ಜಗದ್ಗುರುಗಳು, ನಮ್ಮ ಸಿದ್ಧಗಂಗಾ ಮಠದ ಪರಮ ಪೂಜ್ಯರ ನೇತೃತ್ವದಲ್ಲಿ ಈ ಮನವಿಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೀವಿ ಸರ್. ಅಂದರೆ ಇಲ್ಲಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಬರ್ತಾರೆ ಅಥವಾ ನೀವೇ ಎಲ್ಲ ಮಠಾಧೀಶರು ಹೋಗಿ ಮುಖ್ಯಮಂತ್ರಿಯನ್ನ ಮೀಟ್ ಮಾಡಿ ಮನವಿಯನ್ನು ಕೊಡ್ತಾ ಇದ್ದೀರಾ? ಇಲ್ಲೆಲ್ಲ ಸ್ವಾಮೀಜಿಯವರ ದರ್ಶನ ತಗೊಂಡು ಮನವಿಯನ್ನು ತೆಗೆದುಕೊಳ್ಬೇಕು ಅಂತ ನಮ್ಮ ನಿರೀಕ್ಷೆ ಮತ್ತು ಇಚ್ಛೆ ಇದೆ. ಅವರು ಬಂದರೆ ಬಹಳ ಸಂತೋಷ, ಬರದೇ ಹೋದರೆ ನಾವು ಮನವಿಯನ್ನು ಅವರಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಈಗ ನೀವು ಒಂದು OBCಗೆ ಸೇರಿಸಬೇಕಂತ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಈಗ ಪಂಚಮಸಾಲಿಗಳು ಸಹ ನಮ್ಮ OBCಗೆ ಸೇರಿಸಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಿ ಸರ್. ವೀರಶೈವ ಲಿಂಗಾಯತ ಒಳಪಂಗಡಗಳಲ್ಲಿ ಪಂಚಮಸಾಲಿಯು ಕೂಡ ಒಂದು ಒಳಪಂಗಡ, ಮುಖ್ಯವಾದ ಒಳಪಂಗಡ. ಮತ್ತು ಎಲ್ಲ ಒಳಪಂಗಡಗಳಿಗಿಂತಲೂ ಕೂಡ ವಿಶೇಷವಾಗಿ ಬಹುತೇಕ ಜನ ಇರುವಂಥ ಒಳಪಂಗಡ ಅಂದರೆ ಪಂಚಮಸಾಲಿಯವರು. ಅವರು OBCಗೆ ಪ್ರಯತ್ನ ಮಾಡ್ತಾ ಇಲ್ಲ. ವಿಶೇಷವಾಗಿ ಎಲ್ಲ ವೀರಶೈವ ಲಿಂಗಾಯತ ಮಠಗಳ ಅಂದರೆ ಗುರು ವಿರಕ್ತ ಪರಂಪರೆಯ ಮಠಗಳಿಗೆ ಶಿಷ್ಯರು, ಬಹಳ ಜನ ಶಿಷ್ಯರು ಯಾರಪ್ಪ ಅಂದ್ರೆ ಬಹುತೇಕ ಜನ ಶಿಷ್ಯರೇ ಪಂಚಮಸಾಲಿಯ ಸಮಾಜದವರೇ ನಮ್ಮೆಲ್ಲ ಮಠಗಳಿಗೆ ಶಿಷ್ಯರಾಗಿರೋದ್ರಿಂದ ಇವತ್ತು 2A ಒಂದು ವೇಳೆ ಅವ್ರಿಗೆ ಸಿಕ್ಕರೆ ನಮ್ಮಷ್ಟು ಸಂತೋಷ ಪಡೋರು ಯಾರು ಇರಂಗಿಲ್ಲ. ಯಾಕಂದ್ರೆ ನಮ್ಮ ಶಿಷ್ಯರು, ನಮ್ಮ ಮಠದ ಭಕ್ತರು ಇವತ್ತು ಸರ್ಕಾರದ ಮೀಸಲಾತಿಯನ್ನು ಪಡೆದ್ರು ಅಂತ ಹೇಳಿದರೆ ನಮಗೆ ಬಹಳಷ್ಟು ಸಂತೋಷ ಆಗುವಂಥ ಸಂಗತಿಯಾಗಿದೆ. ಅವರ ಜೊತೆಗೆ ನಾವಿದ್ದೇವೆ. ಇವತ್ತು ಸಾಧ್ಯವಾದರೆ ಅವರು ಪಾದಯಾತ್ರೆಯಲ್ಲೂ ಕೂಡ ಭಾಗವಹಿಸ್ತೇವೆ. ಇಂದಿನ ಸಭೆಯ ಹಿಂದೆ ರಾಜಕೀಯ ಉದ್ದೇಶಗಳಿವೆ ಅಂದರೆ ಈ ಸಭೆಯ ಹಿಂದೆ ರಾಜಕೀಯ ಉದ್ದೇಶಗಳು ಇರೋದು ಅಂತ ಗೋಚರಿಸ್ತಾ ಇದೆ ಸರ್? ಇಲ್ಲ, ಇದು ಸಭೆಗೆ ರಾಜಕೀಯಕ್ಕೂ ಸಂಬಂಧವೇ ಇಲ್ಲ. ಇದು ಎಕ್ಸ್ಕ್ಲೂಸಿವ್ ಆಗಿ ನಾವು ಮಠಾಧೀಶರು ಮಾಡಿರುವಂಥ ಸಭೆ. ಮತ್ತು ಎಷ್ಟೋ ಜನ ಕೇಳ್ತಾರೆ, ಇಷ್ಟು ದಿನ ಇಲ್ಲದೆ ಇರೋದು ಇವತ್ತ್ಯಾಕಪ್ಪ ಅನ್ನುವಂಥ ಪ್ರಶ್ನೆ ಬಂದಾಗ ಯಾಕೆ ಅಂತ ಹೇಳಿದ್ರೆ, ಇವಾಗ ಎಲ್ಲ ಜಾತಿಯವರು ಕೂಡ ತಮ್ಮ ತಮ್ಮ ಜಾತಿಗೋಸ್ಕರ ಮೀಸಲಾತಿಯನ್ನು ಕೇಳುವಾಗ
ಮತ್ತು ಇನ್ನು ಬಹುತೇಕ ಒಳಪಂಗಡಗಳನ್ನು ಹೊಂದಿರುವಂತಹ ಒಳಪಂಗಡದ ಭಕ್ತರನ್ನು ಹೊಂದಿರುವಂಥ ವೀರಶೈವ ಲಿಂಗಾಯತ ಸಮುದಾಯದ ಮಠಾಧಿಪತಿಗಳು ಸುಮ್ಮನೆ ಕುಂತರೆ ಹೇಗೆ ಎಲ್ಲರಿಗೂ ಸಿಗುವ ಹಾಗೆ ನಮ್ಮ ಭಕ್ತರಿಗೂ ಕೂಡ ಏನು 70 ಒಳಪಂಗಡಕ್ಕಿಂತ ಹೆಚ್ಚು ಇನ್ನೂ ಜನ ಏನು OBCಯಲ್ಲಿ ಸೇರಿಲ್ಲ ಅವ್ರಿಗೂ ಕೂಡ ಮೀಸಲಾತಿ ದೊರಕಲಿ ಅನ್ನುವಂಥ ಒಂದು ಪ್ರಯತ್ನವನ್ನು ನಾವೆಲ್ಲರ ಮಠಾಧೀಶರು ಮಾಡ್ತಾ ಇದ್ದೀವಿ. ಇದಕ್ಕೂ ಯಾವುದೇ ರಾಜಕೀಯ ವ್ಯಕ್ತಿಗಳಿಗೂ ರಾಜಕೀಯ ಪಕ್ಷಕ್ಕೂ ಯಾವುದೇ ರೀತಿಯ ಸಂಬಂಧ ನಮ್ಮ ಈ ಸಭೆಗಿಲ್ಲ. ಜಾತಿ ಅಥವಾ ಕುಲಶಾಸ್ತ್ರದ ಅಧ್ಯಯನ ಆಗಬೇಕು, ಏನೇನೋ ಪ್ರಕ್ರಿಯೆಗಳಿದ್ದಾವೆ. ಆ ಎಲ್ಲ ಪ್ರಕ್ರಿಯೆಗಳು ಮುಗಿದ ಮೇಲೆ ಇವತ್ತು ಯಾರ್ಯಾರು ಬೇಡಿಕೆ ಇಟ್ಟಿದ್ದಾರೆ ಅವರೆಲ್ಲರೂ ಆ ಪ್ರಕ್ರಿಯೆ ಆದ ಮೇಲೆ ಅದಕ್ಕೆ ಯೋಗ್ಯರು ಅಂತ ತಿಳ್ಕೊಂಡು ಹೇಳಿ ತೀರ್ಮಾನ ಆದಾಗ ಮೀಸಲಾತಿ ಕೊಡ್ಬೋದು. ಮತ್ತು ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಸಂವಿಧಾನಾತ್ಮಕವಾದಂಥ ಅವಕಾಶಗಳಿದ್ದರೆ ದೊರಕಲಿ, ಆ ಜನರಿಗೆ ಅನುಕೂಲ ಆಗಲಿ. ನಮಗೆ OBC ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಆ ಒಂದು ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಈಗ ಆಲ್ರೆಡಿ ಎಲ್ಲ ಮಠಾಧೀಶರು ಕೂಡ ಬಂದಿದ್ದಾರೆ. ಯಡಿಯೂರಪ್ಪನವ್ರು ಏನಾದರೂ ಬರುವಂತ ಸಾಧ್ಯತೆ ಇದೆಯಾ ಆ ಒಂದು ಸಭೆಗೆ? ಪೃಥ್ವಿ, ಏನು ವೀರಶೈವ ಲಿಂಗಾಯತ ಮಠಾಧೀಶರ 500ಕ್ಕೂ ಹೆಚ್ಚು ಸ್ವಾಮೀಜಿಗಳು ವಿಜಯನಗರದ ಸುಜ್ಞಾನ ಮಠಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು 100ಕ್ಕೂ ಹೆಚ್ಚು ಸ್ವಾಮೀಜಿಗಳು ಬಂದಿರತಕ್ಕಂಥದ್ದು. ಏನು ವೀರಶೈವ ಲಿಂಗಾಯತ ಒಳಪಂಗಡಗಳಿಗೊಂದು 70ಕ್ಕೂ ಹೆಚ್ಚು ಒಳಪಂಗಡಗಳಿಗೆ OBCಗೆ ಸೇರಿಸುವಂತೆ ಒಂದು ನಿರ್ಣಯವನ್ನು ಮಾಡಲಿರುವಂತಹ ಈ ಒಂದು ಸಭೆಯ ಮುಖ್ಯ ಉದ್ದೇಶ ಇರತಕ್ಕಂಥದ್ದು. ಏನು ಸುಮಾರು 10:30 11 ಗಂಟೆಗೆ ಈ ಒಂದು ಸಭೆ ಶುರುವಾಗಲಿದೆ. ಆ ಸಭೆಗೆ ಏನಂದ್ರೆ ಸಾಕಷ್ಟು 500ಕ್ಕೂ ಹೆಚ್ಚು ಸ್ವಾಮೀಜಿಗಳು ಬರ್ತಾರೆ. ಬರೋದ್ರ ಮುಂಚೆ ಈಗ ಸಾಕಷ್ಟು ವಿಚಾರಗಳು ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಸಭೆಯಲ್ಲಿ 70ಕ್ಕೂ ಹೆಚ್ಚು ವೀರಶೈವ ಲಿಂಗಾಯತ ಒಳಪಂಗಡಗಳನ್ನ OBCಗೆ ಸೇರಿಸಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಈ ಒಂದು ಸಭೆಗೆ ಯಡಿಯೂರಪ್ಪನವರು ಬರುವ ಸಾಧ್ಯತೆಗಳು ತೀರಾ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಭೆ ನಡೆದ ನಂತರ ಸಭೆಯಲ್ಲಿ ನಿರ್ಣಯವನ್ನ ಮಾಡಿ ಅಂತಂದ್ರೆ OBCಗೆ ಸೇರಿಸುವಂತ ನಿರ್ಣಯವನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಆ ಒಂದು ಮನವಿಯನ್ನ ಕೊಡ್ತಾರೆ. ಆ ಒಂದು ಮನವಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ಹೇಳಲಾಗ್ತಾ ಇದೆ. ಈ ಒಂದು ಶಿಫಾರಸನ್ನು ಮಾಡುವಂತೆ ಮುಖ್ಯಮಂತ್ರಿಯವರಿಗೆ ಮನವಿಯನ್ನ ಕೊಡ್ತಾರೆ. ಇಲ್ಲಿನ ಒಂದು ಸ್ವಾಮೀಜಿಗಳು ಎಲ್ಲವೂ ಸಹ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಆ ಒಂದು ಮನವಿಯನ್ನು ಕೊಡ್ತಕ್ಕಂಥ ಅನಂತರ ಅದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡ್ತಕ್ಕಂಥದ್ದು. ಹಾಗೆ ಒಂದು ಮಾತನ್ನ ಹೇಳ್ತಾರೆ ಮಹಾಂತಲಿಂಗ ಶಿವಾಚಾರ್ಯರು, ಇಷ್ಟೊಂದು 500ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸೇರಿರ್ತಕ್ಕಂಥ ಒಂದು ಸಭೆಗೆ ಮುಖ್ಯಮಂತ್ರಿಗಳೇ ಬರಬೇಕು ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಅಂತ ಹೇಳಿ ಮಾತನ್ನು ಸಹ ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈ ಸಭೆಗೆ ಬರ್ತಾರ ಅಂತಕ್ಕಂಥದ್ದನ್ನು ನಾವು ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ವೀರಶೈವ ಲಿಂಗಾಯತ ಒಳಪಂಗಡಗಳಿಗೆ OBCಗೆ ಸೇರಿಸಬೇಕು ಅನ್ನೋಂಥ ಉದ್ದೇಶವಾಗಿ ನಡೀತಾ ಇರ್ತಕ್ಕಂಥ ಈ ಒಂದು ಮುಖ್ಯವಾದ ಸಭೆಯಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸೇರಿದಂತೆ ಹೊರ ರಾಜ್ಯ ಅಂದ್ರೆ ಆಂಧ್ರ ಇರಬಹುದು, ತೆಲಂಗಾಣ ಇರಬಹುದು, ಈ ಭಾಗದಿಂದನೂ ಸಹ ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ಮುಖ್ಯ ಉದ್ದೇಶ ಅಂತಂದ್ರೆ ಈಗಾಗಲೇ 30 ಪಂಗಡಗಳಿಗಷ್ಟೇ OBCಯನ್ನ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತರಲ್ಲಿ ಇರ್ತಕ್ಕಂಥ ಇತರ 70 ಒಳಪಂಗಡಗಳಿಗೆ ಕೊಡಬೇಕು. ಸಂಜಯ್, ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳಿಗೆ ಈ ವಿಚಾರವನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾರೆ, ಮುಖ್ಯಮಂತ್ರಿಗಳು ಯಾವ ರೀತಿಯಾದಂತಹ ನಿರ್ಧಾರವನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನ ತುಮಕೂರಿನಲ್ಲಿ ಪಂಚಮಸಾಲಿ ಶ್ರೀಗಳಿಂದ ಸಭೆಯನ್ನ ನಡೆಸಲಾಗ್ತಾ ಇದೆ. ಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಸಭೆ ಫೆಬ್ರವರಿ 21ಕ್ಕೆ ಅರಮನೆ ಮೈದಾನದಲ್ಲಿ ಬೃಹತ್ ಸಭೆಯನ್ನ ಕರೆಯಲಾಗಿದೆ. ಬೃಹತ್ ಸಮಾವೇಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ 10 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸ್ತಾರೆ ಅಂತ ಹೇಳಿದ್ದಾರೆ ಜಯ ಮೃತ್ಯುಂಜಯ ಸ್ವಾಮೀಜಿ. ಸಭೆಯಲ್ಲಿ ಸಮಾವೇಶದ ಸ್ಥಳವನ್ನ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ಕರೆಯಲಾಗಿರುವಂಥದ್ದು. ವಿಜಯಾನಂದ ಕಾಶಪ್ಪನವರು ಕೂಡ ಸಭೆಯಲ್ಲಿ ಇದ್ದಾರೆ. ಅವರು ಈಗ ಆಲ್ರೆಡಿ ಪಾದಯಾತ್ರೆಯಲ್ಲಿ ಅವ್ರ ಜೊತೆನೆ ಸಾಗಿ ಬಂದಿರುವಂಥದ್ದು. ಸೊ ಹೀಗಾಗಿ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬೀದಿಯಲ್ಲಿ ಬದುಕು, ರಸ್ತೆ